ಮಳೆಗಾಲ ಆರಂಭವಾಗಿತ್ತು. ದಟ್ಟವಾದ ಕಾಡಿನ ಮಧ್ಯೆ ಆಕಾಶ ಮುಟ್ಟುವಷ್ಟು ಎತ್ತರದ ಒಂದು ಬೃಹತ್ ಮರ, ಅದರ ಬಲವಾದ ಕೊಂಬೆಗಳ ನಡುವೆ ಒಂದು ಪುಟ್ಟ ಗೂಡು ಇತ್ತು. ಆ ಗೂಡಿನಲ್ಲಿ ತಾಯಿ ಗುಬ್ಬಜ್ಜಿ ತನ್ನ 3 ಮುದ್ದಾದ ಮರಿಗಳೊಂದಿಗೆ ಸಂತೋಷವಾಗಿ ವಾಸಿಸುತ್ತಿತ್ತು. ಆ ದಿನ ಬೆಳಗ್ಗಿನಿಂದಲೇ ಆಕಾಶ ಮೋಡಗಳಿಂದ ಆವರಿಸಿತ್ತು. ಮಳೆಯ ಕಾರಣ ಕಾಡಿನಲ್ಲಿದ್ದ ಹೆಚ್ಚಿನ ಪಕ್ಷಿಗಳು ತಮ್ಮ ತಮ್ಮ ಗೂಡುಗಳಲ್ಲೇ ಆಶ್ರಯ ಪಡೆದಿದ್ದವು. ಆದರೆ ಹಸಿದ ಮರಿಗಳಿಗಾಗಿ ತಾಯಿ ಗುಬ್ಬಜ್ಜಿ ಧೈರ್ಯ ಮಾಡಿ ಗೂಡಿನಿಂದ ಹೊರಡಲು ಸಿದ್ಧವಾಯಿತು. ಹೊರಡುವ ಮುನ್ನ ತನ್ನ ಮರಿಗಳಿಗೆ ಜಾಗರೂಕತೆಯಿಂದ ಮತ್ತು ಧೈರ್ಯದಿಂದ ಇರಬೇಕೆಂದು ತಿಳಿಸಿತು. ಅವರಿಗೆ ಗೊತ್ತಿರಲಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಜೀವನದಲ್ಲಿ ದೊಡ್ಡ ಪರೀಕ್ಷೆಯೊಂದು ಎದುರಾಗಲಿತ್ತು. ನನ್ನ ಮುದ್ದು ಮಕ್ಕಳೇ, ಇಂದು ಮಳೆಗಾಲದ ದಿನ. ಗಾಳಿ ಜೋರಾಗಿದೆ. ಕಾಡಿನಲ್ಲೆಲ್ಲ ದೊಡ್ಡ ದೊಡ್ಡ ಹಕ್ಕಿಗಳು ಆಹಾರಕ್ಕಾಗಿ ಸುತ್ತಾಡುತ್ತಿವೆ. ನಾನು ನಿಮಗಾಗಿ ಆಹಾರ ತರಲು ಹೋಗುತ್ತಿದ್ದೇನೆ. ನಾನು ಬರುವವರೆಗೆ ಯಾರೂ ಗೂಡಿನ ಅಂಚಿನವರೆಗೂ ಬರಬೇಡಿ. ಹದ್ದು, ಗಿಡುಗ ಮತ್ತು ಬೇರೆ ಕಾಡು ಪಕ್ಷಿಗಳು ಸಣ್ಣ ಮರಿಗಳನ್ನು ಕಂಡರೆ ತಕ್ಷಣ ಹಿಡಿಯಲು ಪ್ರಯತ್ನಿಸುತ್ತವೆ. ನೀವು ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ, ಶಾಂತವಾಗಿ ಗೂಡಿನೊಳಗೆ ಇರಿ. ಅಮ್ಮ, ನೀನು ಹೇಳಿದ ಮಾತು ನಮಗೆ ಚೆನ್ನಾಗಿ ಅರ್ಥವಾಗಿದೆ. ನಾವು ಗೂಡಿನ ಹೊರಗೆ ತಲೆ ಹಾಕುವುದಿಲ್ಲ. ಆದರೆ ನೀನು ಮಳೆಯಲ್ಲೇ ತುಂಬಾ ದೂರ ಹೋಗಬೇಡ. ಬೇಗನೆ ಆಹಾರ ತಂದು ನಮ್ಮ ಬಳಿ ಬಾ. ಅಮ್ಮ, ಹದ್ದು ಅಥವಾ ಗಿಡುಗ ಹತ್ತಿರ ಬಂದರೆ ನಾವು ಹೆದರದೆ ಎಲ್ಲರೂ ಒಟ್ಟಿಗೆ ಗೂಡಿನ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇವೆ. ನೀನು ನಮಗೆ ಕಲಿಸಿದಂತೆ ಜೋರಾಗಿ ಕೂಗುವುದಿಲ್ಲ. ನೀನು ಬರುವವರೆಗೆ ನಾವು ಒಬ್ಬರ ಜೊತೆ ಒಬ್ಬರು ಮಾತಾಡುತ್ತಾ ಸಮಯ ಕಳೆಯುತ್ತೇವೆ. ಬಹಳ ಸಂತೋಷ ಆಯಿತು ಮಕ್ಕಳೇ. ನಾನು ಸಾಧ್ಯವಾದಷ್ಟು ಬೇಗ ಬರುತ್ತೇನೆ. ಅಷ್ಟರವರೆಗೆ ಯಾರೂ ಗೂಡಿನಿಂದ ಹೊರಗೆ ನೋಡಬೇಡಿ. ಗುಬ್ಬಜ್ಜಿ ಮಳೆಯ ಹನಿಗಳ ನಡುವೆ ಹಾರಿಹೋಯಿತು. ಗೂಡಿನಲ್ಲಿದ್ದ 3 ಮರಿಗಳು ಒಬ್ಬರಿಗೊಬ್ಬರು ಹತ್ತಿರವಾಗಿ ಕುಳಿತು ತಾಯಿಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಮೌನವಾಗಿ ಕಾಯತೊಡಗಿದವು. ದೂರದಲ್ಲಿ ಗುಡುಗು ಕೇಳಿಸುತ್ತಿತ್ತು. ಮರದ ಕೊಂಬೆಗಳು ಗಾಳಿಗೆ ಅಲುಗಾಡುತ್ತಿದ್ದವು. ಅದೇ ಸಮಯದಲ್ಲಿ ಆಕಾಶದ ಎತ್ತರದಲ್ಲಿ ಒಂದು ದೊಡ್ಡ ನೆರಳು ಗೂಡಿನ ಕಡೆಗೆ ನಿಧಾನವಾಗಿ ಸುತ್ತು ಹಾಕತೊಡಗಿತು. 3 ಮರಿ ಗುಬ್ಬಜ್ಜಿಗಳು ಒಬ್ಬರಿಗೊಬ್ಬರು ಹತ್ತಿರವಾಗಿ ಕುಳಿತು ಮಳೆಯ ಸದ್ದನ್ನು ಕೇಳುತ್ತಾ ತಾಯಿಯ ಬರುವಿಕೆಗೆ ಕಾಯತೊಡಗಿದವು. ಅಮ್ಮ ಹೇಳಿದ ಪ್ರತಿಯೊಂದು ಮಾತನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿದೆ. ಗಾಳಿ ಮರದ ಕೊಂಬೆಗಳನ್ನು ಅಲುಗಾಡಿಸುತ್ತಿದೆ. ಇಂತಹ ಸಮಯದಲ್ಲಿ ಗೂಡಿನ ಅಂಚಿನವರೆಗೆ ಹೋಗುವುದು ಅಪಾಯ. ನಾವು ಧೈರ್ಯದಿಂದ ಇಲ್ಲೇ ಒಟ್ಟಿಗೆ ಕುಳಿತರೆ ಅಮ್ಮ ಬರುವಷ್ಟರಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ. ಹೌದು ಅಣ್ಣ, ನನಗೂ ಹೊರಗಿನ ಶಬ್ದಗಳು ಕೇಳಿದಾಗ ಸ್ವಲ್ಪ ಭಯವಾಗುತ್ತಿದೆ. ಹದ್ದು, ಗಿಡುಗ ಮತ್ತು ಕಾಡು ಪಕ್ಷಿಗಳು ಸುತ್ತಾಡುತ್ತಿರಬಹುದು. ಆದ್ದರಿಂದ ಯಾರೇ ಹೊರಗಿನಿಂದ ಕರೆದರೂ ನಾವು ಗೂಡಿನಿಂದ ಹೊರಗೆ ಹೋಗಬಾರದು. ಅಮ್ಮ ಬರುವವರೆಗೂ ನಾವು ಒಬ್ಬರನ್ನೊಬ್ಬರು ನೋಡಿಕೊಳ್ಳೋಣ. ನನಗೆ ಈಗ ಹಸಿವಾಗುತ್ತಿದೆ. ಆದರೂ ಅಮ್ಮ ಕಷ್ಟಪಟ್ಟು ನಮಗಾಗಿ ಆಹಾರ ತರಲು ಹೋಗಿದ್ದಾಳೆ ಎಂಬುದು ನೆನಪಾಗುತ್ತಿದೆ. ನಾವು ತಾಳ್ಮೆಯಿಂದ ಕಾಯಬೇಕು. ಅಮ್ಮ ನಮ್ಮನ್ನು ನಂಬಿ ಹೋಗಿದ್ದಾಳೆ. ಆ ನಂಬಿಕೆಯನ್ನು ನಾವು ಉಳಿಸಿಕೊಳ್ಳಬೇಕು. ಅಷ್ಟರಲ್ಲಿ ಮರದ ಮೇಲಿನ ಮತ್ತೊಂದು ಕೊಂಬೆಯಲ್ಲಿ ಯಾರೋ ರೆಕ್ಕೆ ಬಡಿದ ಶಬ್ದ ಕೇಳಿಸಿತು. ಮೂವರು ಮರಿಗಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮೌನವಾಗಿ ಕುಳಿತವು. ಮಳೆ ಇನ್ನಷ್ಟು ಜೋರಾಗಿ ಸುರಿಯತೊಡಗಿತು. ಆ ಕತ್ತಲೆಯ ವಾತಾವರಣದಲ್ಲಿ ಪ್ರತಿಯೊಂದು ಶಬ್ದವು ಮರಿಗಳಿಗೆ ಇನ್ನಷ್ಟು ಭಯ ಹುಟ್ಟಿಸುತ್ತಿತ್ತು. ಅಷ್ಟರಲ್ಲಿ ಗೂಡಿನ ಮೇಲಿದ್ದ ಕೊಂಬೆಯ ಮೇಲೆ ಒಂದು ದೊಡ್ಡ ಪಕ್ಷಿ ಬಂದು ಕುಳಿತಿತು. ಅದರ ಭಾರಕ್ಕೆ ಕೊಂಬೆಯೇ ಕೆಳಕ್ಕೆ ಬಾಗಿತು. ಮರಿಗಳ ಹೃದಯ ಬಡಿತ ಜೋರಾಯಿತು. ಹೊರಗೆ ಯಾರು ಬಂದಿದ್ದಾರೆ ಎಂಬುದು ಅವರಿಗೆ ಕಾಣುತ್ತಿರಲಿಲ್ಲ. ಮಳೆ ಕಾರಣದಿಂದ ಎಲ್ಲವೂ ಮಸುಕಾಗಿ ಕಾಣುತ್ತಿತ್ತು. ಅಯ್ಯೋ, ಈ ಶಬ್ದ ಸಾಮಾನ್ಯವಾಗಿಲ್ಲ. ಕೊಂಬೆಯೇ ಕೆಳಕ್ಕೆ ಬಾಗಿದಂತಾಯಿತು. ಅಮ್ಮ ಹೇಳಿದ ಹದ್ದು ಅಥವಾ ಗಿಡುಗಗಳಲ್ಲಿ ಯಾವುದಾದರೂ ಬಂದಿರಬಹುದೇ? ಯಾರೂ ಗೂಡಿನ ಅಂಚಿನ ಕಡೆಗೆ ಹೋಗಬೇಡಿ. ಎಲ್ಲರೂ ಶಾಂತವಾಗಿ ಇಲ್ಲೇ ಇರಿ. ನನಗೂ ತುಂಬಾ ಭಯವಾಗುತ್ತಿದೆ. ಹೊರಗಿನಿಂದ ರೆಕ್ಕೆಗಳ ಸದ್ದು ಸ್ಪಷ್ಟವಾಗಿ ಕೇಳುತ್ತಿದೆ. ಅದು ನಮ್ಮ ಅಮ್ಮನ ಹಾರಾಟದ ಶಬ್ದದಂತೆ ಕಾಣುತ್ತಿಲ್ಲ. ದೊಡ್ಡ ಪಕ್ಷಿಯ ರೆಕ್ಕೆಗಳಂತೆ ಭಾರವಾದ ಸದ್ದು ಬರುತ್ತಿದೆ. ಅದೇ ಸಮಯದಲ್ಲಿ ಗೂಡಿನ ಮೇಲಿನ ಕೊಂಬೆಯಲ್ಲಿ ಕುಳಿತಿದ್ದ ದೊಡ್ಡ ಹದ್ದು ತನ್ನ ಕಣ್ಣುಗಳಿಂದ ಗೂಡನ್ನು ಗಮನಿಸುತ್ತಿತ್ತು. ಮರಿಗಳು ಭಯದಿಂದ ಒಳಗೆ ಕುಳಿತಿರುವುದನ್ನು ನೋಡಿ ಬಲವಂತದಿಂದ ಹಿಡಿಯುವುದಕ್ಕಿಂತ ಮೋಸದಿಂದ ಹೊರಗೆ ಕರೆಸಿಕೊಳ್ಳಬೇಕು ಎಂದು ಯೋಚಿಸಿತು.
ಹದ್ದು ಸಿಹಿಯಾದ ಧ್ವನಿಯಲ್ಲಿ ನಟಿಸುತ್ತಾ, ಮುದ್ದಾದ ಮರಿಗಳೇ, ಹೆದರಬೇಡಿ. ನಾನು ನಿಮ್ಮ ಅಮ್ಮನ ಸ್ನೇಹಿತೆ. ನಿಮ್ಮ ಅಮ್ಮ ನನಗೆ ನಿಮ್ಮನ್ನು ನೋಡಿಕೊಳ್ಳಲು ಹೇಳಿ ಆಹಾರ ಹುಡುಕಲು ಹೋಗಿದ್ದಾಳೆ. ಹೊರಗೆ ಬನ್ನಿ, ಮಳೆಯ ಬಗ್ಗೆ ಚಿಂತಿಸಬೇಡಿ. 3 ಮರಿ ಗುಬ್ಬಜ್ಜಿಗಳು ಆ ಮಾತು ಕೇಳಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡವು. ಧ್ವನಿ ತುಂಬಾ ಮೃದುವಾಗಿತ್ತು. ಆದರೆ ಅದು ನಿಜವಾಗಿಯೂ ಅಮ್ಮನ ಸ್ನೇಹಿತೆಯ ಧ್ವನಿಯೋ ಅಥವಾ ಬೇರೆ ಯಾರದ್ದೋ ಎಂಬ ಅನುಮಾನ ಅವರ ಮನಸ್ಸಿನಲ್ಲಿ ಮೂಡಿತು. ಕೊಂಬೆಯ ಮೇಲೆ ಕುಳಿತಿದ್ದ ಹದ್ದು ತನ್ನ ಮೊದಲ ಮಾತಿಗೆ ಮರಿಗಳು ಪ್ರತಿಕ್ರಿಯಿಸದಿರುವುದನ್ನು ಗಮನಿಸಿತು. ಆಗ ಇನ್ನೂ ಹೆಚ್ಚು ನಟನೆ ಆರಂಭಿಸಿತು. ಅಯ್ಯೋ ಕಂದಮ್ಮಗಳೇ, ಏಕೆ ಇಷ್ಟು ಮೌನವಾಗಿದ್ದೀರಿ? ನಿಮ್ಮ ಅಮ್ಮ ಹೋಗುವಾಗ ನನ್ನನ್ನು ಭೇಟಿಯಾಗಿ ನನ್ನ ಮಕ್ಕಳು ಹೆದರುತ್ತಾರೆ, ಸ್ವಲ್ಪ ಧೈರ್ಯ ಹೇಳು ಎಂದು ಕೇಳಿಕೊಂಡು ಹೋದಳು. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಅಮ್ಮ ಸ್ವಲ್ಪ ದೂರದಲ್ಲಿ ಆಹಾರ ಹುಡುಕುತ್ತಿದ್ದಾಳೆ. ಮಳೆ ತುಂಬಾ ಜೋರಾಗಿದೆ, ಗೂಡಿನೊಳಗೆ ಕತ್ತಲಾಗಿರಬಹುದು. ಮಳೆ ಇನ್ನೂ ಕಡಿಮೆಯಾಗಿರಲಿಲ್ಲ. ಗೂಡಿನೊಳಗೆ ಕುಳಿತಿದ್ದ 3 ಮರಿ ಗುಬ್ಬಜ್ಜಿಗಳ ಮನಸ್ಸಿನಲ್ಲಿ ಭಯ ಮತ್ತು ಕುತೂಹಲ ಎರಡೂ ಬೆರೆತಿದ್ದವು. ನೀವು ಸ್ವಲ್ಪ ಗೂಡಿನ ಅಂಚಿನವರೆಗೆ ಬಂದು ಹೊರಗೆ ನೋಡಿ. ನಾನು ನಿಮ್ಮ ಅಮ್ಮ ಯಾವ ದಿಕ್ಕಿನಿಂದ ಬರುತ್ತಿದ್ದಾಳೆ ಎಂದು ತೋರಿಸುತ್ತೇನೆ. ನಿಮಗೆ ಯಾವುದೇ ಅಪಾಯ ಆಗದಂತೆ ನಾನು ಇಲ್ಲೇ ಕಾವಲು ನಿಂತಿದ್ದೇನೆ. ನಿಮ್ಮ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಹೋಗಿದ್ದಾಳೆ. ನೀವು ಇಷ್ಟು ಹೆದರಿಕೊಂಡು ಒಳಗೆ ಕುಳಿತರೆ ನಿಮ್ಮ ಅಮ್ಮ ಬಂದಾಗಲೇ ನಿಮ್ಮನ್ನು ಹುಡುಕಬೇಕಾಗುತ್ತದೆ. ಬನ್ನಿ, ಒಂದೇ ಕ್ಷಣ ಹೊರಗೆ ನೋಡಿ, ನಂತರ ಮತ್ತೆ ಒಳಗೆ ಹೋಗಿ ಕುಳಿತುಕೊಳ್ಳಿ. ಅದರ ತೀಕ್ಷ್ಣ ಕಣ್ಣುಗಳು ಗೂಡಿನೊಳಗಿನ ಚಲನವಲನವನ್ನು ಗಮನಿಸುತ್ತಿದ್ದವು. ಮರಿಗಳಲ್ಲಿ ಒಬ್ಬರಾದರೂ ಗೂಡಿನ ಅಂಚಿಗೆ ಬಂದರೆ ಸಾಕು ಎಂದು ಅದು ತಾಳ್ಮೆಯಿಂದ ಕಾಯುತ್ತಿತ್ತು. ಹೊರಗಿನಿಂದ ಮತ್ತೆ ಮತ್ತೆ ಕೇಳಿ ಬರುತ್ತಿದ್ದ ಸಿಹಿ ಧ್ವನಿಯ ಮಾತುಗಳು ಒಂದು ಮರಿ ಗುಬ್ಬಜ್ಜಿಯ ಮನಸ್ಸನ್ನು ನಿಧಾನವಾಗಿ ಗೊಂದಲಗೊಳಿಸತೊಡಗಿದವು. ಅಣ್ಣ, ಆ ಪಕ್ಷಿ ನಿಜವಾಗಿಯೂ ಅಮ್ಮನ ಸ್ನೇಹಿತೆಯಾಗಿರಬಹುದೇ? ಇಷ್ಟು ಹೊತ್ತಿನಿಂದ ಒಂದೇ ಮಾತನ್ನು ಹೇಳುತ್ತಲೇ ಇದೆ. ನಾನು ಸ್ವಲ್ಪ ಗೂಡಿನ ಅಂಚಿನವರೆಗೆ ಹೋಗಿ ನೋಡಿ ತಕ್ಷಣವೇ ಒಳಗೆ ಬರುತ್ತೇನೆ. ಬೇಡ, ಅಮ್ಮ ಏನು ಹೇಳಿದ್ದಾಳೆ ನೆನಪಿಸಿಕೋ. ಯಾರ ಮಾತಿಗೂ ಮೋಸ ಹೋಗಬೇಡಿ ಎಂದಿದ್ದಾಳೆ. ಹೊರಗೆ ನೋಡಬೇಕೆಂಬ ಆಸೆ ಬಂದರೂ ತಡೆದುಕೋ. ನನಗೆ ಈ ಧ್ವನಿ ನಂಬಿಕೆ ಹುಟ್ಟಿಸುವಂತಿಲ್ಲ. ದಯವಿಟ್ಟು ಹೋಗಬೇಡ. ನನ್ನ ಮನಸ್ಸಿಗೆ ಏನೋ ಅಪಾಯ ಹತ್ತಿರದಲ್ಲಿದೆ ಅನ್ನಿಸುತ್ತಿದೆ. ನಾವು ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಅಮ್ಮ ಖಂಡಿತ ಬರುತ್ತಾಳೆ. ಆದರೆ ಕುತೂಹಲ ಹೆಚ್ಚಾಗಿದ್ದ ಮರಿ ಗುಬ್ಬಜ್ಜಿ ಗೂಡಿನ ಅಂಚಿನ ಕಡೆಗೆ ಹೆಜ್ಜೆ ಹಾಕಿತು. ಅದು ಕುತ್ತಿಗೆಯನ್ನು ಹೊರಗೆ ಚಾಚಿ ಯಾರು ಎಂದು ನೋಡಲು ಪ್ರಯತ್ನಿಸಿತು. ಅದೇ ಕ್ಷಣವನ್ನು ಕಾಯುತ್ತಿದ್ದ ಹದ್ದು ಮಿಂಚಿನ ವೇಗದಲ್ಲಿ ತನ್ನ ಉಗುರುಗಳಿಂದ ಮರಿ ಗುಬ್ಬಜ್ಜಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಮರಿ ಗುಬ್ಬಜ್ಜಿ ಭಯದಿಂದ ಜೋರಾಗಿ ಕಿರುಚಿತು. ಅಯ್ಯೋ ಕಾಪಾಡಿ, ಇದು ಅಮ್ಮನ ಸ್ನೇಹಿತೆಯಲ್ಲ, ಇದು ಹದ್ದು. ನನ್ನನ್ನು ಬಿಗಿಯಾಗಿ ಹಿಡಿದಿದೆ. ಅಣ್ಣ, ತಮ್ಮ, ನನ್ನನ್ನು ಉಳಿಸಿ. ಹದ್ದು ತನ್ನ ಬೇಟೆಯನ್ನು ಕಾಲುಗಳಲ್ಲಿ ಗಟ್ಟಿಯಾಗಿ ಹಿಡಿದು ಕೊಂಬೆಯ ಮೇಲೆಯೇ ಕುಳಿತಿತ್ತು. ಅದರ ಕಣ್ಣುಗಳಲ್ಲಿ ಬೇಟೆ ಸಿಕ್ಕ ಸಂತೋಷ ಕಾಣಿಸುತ್ತಿತ್ತು. ಆದರೆ ಭಾರಿ ಮಳೆ ಮತ್ತು ಜೋರಾದ ಗಾಳಿಯ ಕಾರಣದಿಂದ ಅದು ತಕ್ಷಣ ಹಾರಲಿಲ್ಲ. ತನ್ನ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡು ಸುತ್ತಮುತ್ತ ನೋಡುತ್ತಾ ಸೂಕ್ತ ಸಮಯಕ್ಕಾಗಿ ಕಾಯತೊಡಗಿತು. ಗೂಡಿನೊಳಗೆ ಉಳಿದಿದ್ದ 2 ಮರಿ ಗುಬ್ಬಜ್ಜಿಗಳು ಭಯದಿಂದ ನಡುಗುತ್ತಾ ತಮ್ಮ ಸಹೋದರನನ್ನು ನೋಡುತ್ತಿದ್ದವು. ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡಿತು, ಈಗ ಅಮ್ಮ ಬರುವಷ್ಟರಲ್ಲಿ ಏನಾಗಲಿದೆ? ಕಾಡಿನ ಇನ್ನೊಂದು ಭಾಗದಲ್ಲಿ ತಾಯಿ ಗುಬ್ಬಜ್ಜಿ ಮಳೆಯ ನಡುವೆ ಆಹಾರ ಹುಡುಕುತ್ತಲೇ ಇತ್ತು. ಆದರೆ ಎಲ್ಲೆಡೆ ನೀರು ತುಂಬಿಕೊಂಡಿತ್ತು. ನೆಲದ ಮೇಲಿದ್ದ ಕಾಳುಗಳು ಮಣ್ಣಿನೊಳಗೆ ಮುಳುಗಿದ್ದವು. ಸಣ್ಣ ಹುಳಗಳು ಮಳೆಯ ನೀರಿನಲ್ಲಿ ಅಡಗಿಕೊಂಡಿದ್ದವು. ಬಹಳ ಹೊತ್ತು ಹುಡುಕಿದರೂ ಒಂದು ಕಾಳು, ಒಂದು ಹುಳವೂ ಸಿಗಲಿಲ್ಲ. ಕೊನೆಗೆ ದಣಿದ ತಾಯಿ ಗುಬ್ಬಾಜಿ ಒಂದು ದೊಡ್ಡ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಳು. ದೂರದಲ್ಲಿ ಗುಡುಗು ಕೇಳಿಸುತ್ತಿತ್ತು. ಆದರೆ ಅದರ ಮನಸ್ಸಿನಲ್ಲಿ ಒಂದೇ ಚಿಂತನೆ, ಗೂಡಿನಲ್ಲಿದ್ದ ತನ್ನ 3 ಮರಿಗಳು. ಅಯ್ಯೋ ದೇವರೇ, ಇಷ್ಟು ಹೊತ್ತಾದರೂ ನನಗೆ ಒಂದು ಕಾಲು ಸಿಗಲಿಲ್ಲ. ನನ್ನ ಮರಿಗಳಿಗೆ ಈಗ ತುಂಬಾ ಹಸಿವಾಗಿರಬಹುದು. ಮಳೆ, ಗಾಳಿ, ಕತ್ತಲೆ ಇವೆಲ್ಲದರ ನಡುವೆ ಅವು ನನ್ನನ್ನೇ ಕಾಯುತ್ತಿರಬಹುದು. ತಾಯಿ ಗುಬ್ಬಜ್ಜಿ ಸುತ್ತಲೂ ಗಮನದಿಂದ ನೋಡಿತು. ಹತ್ತಿರದಲ್ಲೆಲ್ಲ ಆಹಾರದ ಯಾವುದೇ ಸುಳಿವು ಕಾಣಿಸಲಿಲ್ಲ. ಮಳೆಯ ಕಾರಣದಿಂದ ಕಾಡೇ ಖಾಲಿಯಾಗಿದ್ದಂತೆ ತೋರುತ್ತಿತ್ತು. ಇಲ್ಲೇ ಹುಡುಕುತ್ತಾ ಕಾಲ ಕಳೆಯುವುದರಿಂದ ಪ್ರಯೋಜನವಿಲ್ಲ. ನನ್ನ ಮರಿಗಳಿಗಾಗಿ ನಾನು ಇನ್ನೂ ದೂರದ ಕಡೆಗೆ ಹಾರಲೇಬೇಕು. ಯಾವುದಾದರೂ ಕಾಳು ಅಥವಾ ಹುಳ ಸಿಕ್ಕರೆ ತಕ್ಷಣ ತೆಗೆದುಕೊಂಡು ಗೂಡಿಗೆ ಹಿಂದಿರುಗುತ್ತೇನೆ. ಎಷ್ಟು ದೂರವಾದರೂ ಪರವಾಗಿಲ್ಲ. ನನ್ನ ಮಕ್ಕಳ ಹಸಿವೆ ನನಗೆ ಮುಖ್ಯ. ಹೀಗೆ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಂಡ ತಾಯಿ ಗುಬ್ಬಜ್ಜಿ ತನ್ನ ದಣಿವನ್ನು ಮರೆತು ಮತ್ತೆ ರೆಕ್ಕೆಗಳನ್ನು ಬಿಚ್ಚಿತು. ಮಳೆಯನ್ನು, ಗಾಳಿಯನ್ನು ಲೆಕ್ಕಿಸದೆ ಇನ್ನಷ್ಟು ದೂರದ ಕಾಡಿನತ್ತ ಆಹಾರ ಹುಡುಕಲು ವೇಗವಾಗಿ ಹಾರಿತು. ಮರದ ಕೊಂಬೆಯ ಮೇಲೆ ಹದ್ದು ಇನ್ನು ಮರಿ ಗುಬ್ಬಜ್ಜಿಯನ್ನು ತನ್ನ ಕಾಲುಗಳಲ್ಲಿ ಹಿಡಿದುಕೊಂಡೇ ಕುಳಿತಿತ್ತು. ಗೂಡಿನೊಳಗೆ ಉಳಿದಿದ್ದ 2 ಮರಿ ಗುಬ್ಬಜ್ಜಿಗಳು ಭಯದಿಂದ ನಡುಗುತ್ತಾ, ಅಮ್ಮ, ಬೇಗ ಬಾ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದವು.
ಮಳೆ ಸ್ವಲ್ಪ ಕಡಿಮೆಯಾಗುತ್ತಿದ್ದಂತೆ ಆಹಾರವನ್ನು ಚಿಕ್ಕ ಕೊಕ್ಕಿನಲ್ಲಿ ಹಿಡಿದು ತಾಯಿ ಗುಬ್ಬಜ್ಜಿ ತನ್ನ ಗೂಡಿದ್ದ ಮರದ ಕಡೆಗೆ ವೇಗವಾಗಿ ಹಾರಿಬಂದಳು. ದೂರದಿಂದಲೇ ಗೂಡಿನ ಬಳಿ ಒಂದು ದೊಡ್ಡ ಹದ್ದು ಕುಳಿತಿರುವುದು ಕಾಣಿಸಿತು. ಅದರ ಬಲವಾದ ಕಾಲುಗಳಲ್ಲಿ ತನ್ನ ಮರಿ ಗುಬ್ಬಜ್ಜಿ ಸಿಕ್ಕಿಕೊಂಡಿರುವುದನ್ನು ಕಂಡ ಕ್ಷಣವೇ ತಾಯಿ ಗುಬ್ಬಾಜಿಯ ಹೃದಯ ನಡುಗಿತು. ಹದ್ದಣ್ಣ, ದಯವಿಟ್ಟು ನನ್ನ ಮಗುವನ್ನು ಬಿಡು. ಅದು ಇನ್ನೂ ಚಿಕ್ಕದು. ಲೋಕವೇನು ಎಂಬುದು ಗೊತ್ತಿಲ್ಲ. ತಪ್ಪು ಮಾಡಿದ್ದರೆ ಅದು ನನ್ನ ಮಗುವಿನ ಅರಿವಿನ ಕೊರತೆ. ಅದರ ಜೀವವನ್ನು ತೆಗೆದುಕೊಳ್ಳಬೇಡ. ನನ್ನ ಕೋರಿಕೆಯನ್ನು ಒಮ್ಮೆ ಕೇಳು. ಗುಬ್ಬಜ್ಜಿ, ನಾನು ಬೇಟೆಗಾರ. ಆಹಾರಕ್ಕಾಗಿ ದಿನವಿಡೀ ಹುಡುಕಾಡಿದ್ದೇನೆ. ನನ್ನ ಕೈಗೆ ಸಿಕ್ಕ ಬೇಟೆಯನ್ನು ಹಾಗೆ ಬಿಡುವುದು ನನ್ನ ಸ್ವಭಾವವಲ್ಲ. ನಿನ್ನ ಮನವಿಯಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ. ನಿನ್ನ ಹಸಿವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಆದರೆ ಒಂದು ತಾಯಿಯ ನೋವನ್ನು ನೀನು ಅರ್ಥ ಮಾಡಿಕೊ. ನನ್ನ ಮಗು ಇಲ್ಲದೆ ನಾನು ಬದುಕಲಾರೆ. ಅದರ ಇಬ್ಬರು ತಮ್ಮಂದಿರು ಗೂಡಿನಲ್ಲಿ ನನ್ನನ್ನೇ ಕಾಯುತ್ತಿದ್ದಾರೆ. ಅವರ ಕಣ್ಣ ಮುಂದೆ ಅವರ ಅಣ್ಣನನ್ನು ಕಳೆದುಕೊಳ್ಳುವ ದುಃಖವನ್ನು ಕೊಡಬೇಡ. ನನ್ನ ಮರಿಗಳು ಗೂಡಿನಲ್ಲಿ ನನ್ನನ್ನೇ ಕಾಯುತ್ತಿವೆ. ನಾನು ಆಹಾರ ತೆಗೆದುಕೊಂಡು ಹೋಗದಿದ್ದರೆ ಅವಕ್ಕೂ ಹಸಿವು. ನಾನು ಅವುಗಳ ತಂದೆ. ಅವುಗಳ ಜವಾಬ್ದಾರಿಯು ನನ್ನ ಮೇಲಿದೆ. ಅದಕ್ಕಾಗಿಯೇ ನಿನ್ನಲ್ಲಿ ದಯೆ ಕೇಳುತ್ತಿದ್ದೇನೆ. ಮಕ್ಕಳಿಗಾಗಿ ಹೃದಯ ಹೇಗೆ ತಡಕಾಡುತ್ತದೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಮುಟ್ಟುತ್ತಿವೆ. ಆದರೆ ಬೇಟೆಯನ್ನು ಬಿಟ್ಟರೆ ನನ್ನ ಶ್ರಮ ವ್ಯರ್ಥವಾಗುತ್ತದೆ. ಒಂದು ಜೀವ ಉಳಿಸುವುದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದಿಲ್ಲ. ಬಲಶಾಲಿಯಾಗಿರುವುದು ಎಲ್ಲರಿಗೂ ಸಾಧ್ಯ. ಆದರೆ ಶ್ರಮಿಸುವ ಹೃದಯ ಕೆಲವರಿಗೆ ಮಾತ್ರ ಇರುತ್ತದೆ. ನನ್ನ ಮಗುವಿಗೆ ಬದುಕುವ ಇನ್ನೊಂದು ಅವಕಾಶ ಕೊಡು. ಇಂದಿನ ಈ ಉಪಕಾರವನ್ನು ನಾನು ಜೀವಮಾನವಿಡೀ ಮರೆಯುವುದಿಲ್ಲ. ತಾಯಿ ಗುಬ್ಬಜ್ಜಿಯ ಕಣ್ಣೀರನ್ನು, ಅದರ ನಡುಗುವ ಧ್ವನಿಯನ್ನು ಮತ್ತು ಮಗುವಿಗಾಗಿ ಮಾಡುತ್ತಿದ್ದ ಆ ತೀವ್ರ ಮನವಿಯನ್ನು ನೋಡಿದ ಹದ್ದಿನ ಮನಸ್ಸಿನಲ್ಲಿ ಬದಲಾವಣೆ ಮೂಡತೊಡಗಿತು. ಅದು ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿತು. ಗುಬ್ಬಜ್ಜಿ, ಇಂದು ನಿನ್ನ ಮಾತಿಗಾಗಿ ಈ ಮರಿಯನ್ನು ಬಿಡುತ್ತಿದ್ದೇನೆ. ಆದರೆ ಇನ್ನು ಮುಂದೆ ನಿನ್ನ ಮರಿಗಳಿಗೆ ಜಾಗರೂಕತೆಯನ್ನು ಚೆನ್ನಾಗಿ ಕಲಿಸು. ಎಲ್ಲರ ಸಿಹಿ ಮಾತುಗಳು ನಿಜವಾಗಿರುವುದಿಲ್ಲ ಎಂದು ಹೇಳಿ ಹದ್ದು ತನ್ನ ಕಾಲುಗಳನ್ನು ಸಂಪೂರ್ಣವಾಗಿ ಬಿಡಿಸಿತು. ಮರಿ ಗುಬ್ಬಜ್ಜಿ ತಕ್ಷಣವೇ ಹಾರಿಬಂದು ತಾಯಿಯ ರೆಕ್ಕೆಗಳ ಕೆಳಗೆ ಅಡಗಿಕೊಂಡಿತು. ಹದ್ದು ಒಮ್ಮೆ ಅವರತ್ತ ನೋಡಿತು. ನಂತರ ಮಳೆಮೋಡಗಳ ನಡುವೆ ದೂರದ ಕಾಡಿನತ್ತ ಹಾರಿಹೋಯಿತು. ಅಮ್ಮ, ನನ್ನಿಂದ ದೊಡ್ಡ ತಪ್ಪಾಯಿತು. ನಿನ್ನ ಮಾತು ಕೇಳಿದರೆ ಈ ಕಷ್ಟ ಬರುತ್ತಿರಲಿಲ್ಲ. ಇನ್ನು ಮುಂದೆ ನಿನ್ನ ಎಚ್ಚರಿಕೆಯನ್ನು ಎಂದಿಗೂ ಮರೆಯುವುದಿಲ್ಲ. ಚಿಂಟುಗಳೇ ಮತ್ತು ಪ್ರೀತಿಯ ಸ್ನೇಹಿತರೆ, ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.